ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ನ ಅತ್ಯಂತ ಸೆನ್ಸಿಟಿವ್ ಅಣು ಕೇಂದ್ರ ನತಾನ್ಸ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಈಗ ಜಗತ್ತಿನಾದ್ಯಂತ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ರಷ್ಯಾ, ಇರಾನ್ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ವಿಶ್ವಸಂಸ್ಥೆ ಕೂಡ ದಾಳಿಯಾಗಿರೋದು ನಿಜ ಅಂತ ಒಪ್ಕೊಂಡಿದೆ. ಅಷ್ಟೇ ಅಲ್ಲ, ಈ ದಾಳಿಯ ಬಗ್ಗೆನೂ ಇನ್ನೂ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈ ಏರ್ ಸ್ಟ್ರೈಕ್ಗೆ ಅಮೆರಿಕ ತನ್ನ ಭಯಾನಕ ಬಂಕರ್ ಬಸ್ಟರ್ ಬಾಂಬ್ GBU-57 ಬಳಸಿತ್ತು ಅಂತ ಗೊತ್ತಾಗಿದೆ. ಈ GBU-57 ಜಗತ್ತಿನ ಯಾರ ಬಳಿನೂ ಇಲ್ಲ. ಇದು ಮಿಸೈಲ್ ಕಮ್ ಪೆನೆಟ್ರೇಟರ್. ಮಿಸೈಲ್ ತರ ಹಾರಿ ಬಂದು ನೂರಾರು ಅಡಿ ಒಳಗಡೆ ಭೂಮಿಯನ್ನು ಸೀಳ್ಕೊಂಡು ನುಗ್ಗಿ ಆಮೇಲೆ ಡಮ್ ಅಂತ ಹೇಳಿ ಬ್ಲಾಸ್ಟ್ ಆಗುತ್ತೆ. ಭರ್ತಿ 14,000 kg ಇದು. ಅಂದರೆ ಒಂದು ಮಿಸೈಲ್ ತೂಕವೇ ಅಷ್ಟು. ಸಿಂಪಲ್ ಆಗಿ ಹೇಳಿದ್ರೆ 3 ರಿಂದ 4 ಆನೆ ತೂಕಕ್ಕೆ ಸಮ. ಇದರಲ್ಲಿ 2,423 kg ಸ್ಫೋಟಕವೇ ಇರುತ್ತೆ. ಅಮೆರಿಕದ ರಾಕ್ಷಸ ವಿಮಾನ B-2 ಸ್ಟೆಲ್ತ್ ಬಾಂಬರ್, ಅದರಿಂದ ಮಾತ್ರ ಇದನ್ನು ಹೊರೋಕೆ ಸಾಧ್ಯ. ಭೂಮಿಯ ಅಡಿಯಲ್ಲಿರೋ ಸುಮಾರು 200 ಅಡಿ ಆಳದ ಮಣ್ಣು ಅಥವಾ 60 ಅಡಿ ದಪ್ಪದ ಗಟ್ಟಿ ಕಾಂಕ್ರೀಟ್ ಗೋಡೆಗಳನ್ನು ಕೂಡ ಕೊರ್ಕೊಂಡು ಹೋಗಿ ಎಲ್ಲ ಧ್ವಂಸ ಮಾಡುತ್ತೆ. ಇದರಲ್ಲಿ ಸ್ಮಾರ್ಟ್ ಫ್ಯೂಸ್ ಅನ್ನೋ ಟೆಕ್ನಾಲಜಿ ಕೂಡ ಇದೆ. ಅಂದರೆ ಇದು ನೆಲಕ್ಕೆ ಬಿದ್ದ ತಕ್ಷಣ ಸ್ಫೋಟ ಆಗಲ್ಲ. ಖಾಲಿ ಜಾಗವನ್ನು ಪತ್ತೆ ಹಚ್ಚಿ ಸರಿಯಾದ ಪ್ಲಾಂಟ್ನ ಹೃದಯ ಭಾಗ ತಲುಪಿದ ಮೇಲೆ ಸ್ಫೋಟಗೊಳ್ಳುತ್ತೆ. ಕಳೆದ ಜೂನ್ನಲ್ಲೂ ಕೂಡ ಅಮೆರಿಕ ಇದೇ ನತಾನ್ಸ್ ಮತ್ತು ಫೋರ್ಡೋ ಅಣು ಕೇಂದ್ರಗಳ ಮೇಲೆ ಇದೇ GBU-57 ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಸ್ಫೋಟಕಗಳನ್ನು ಸುರಿದಿತ್ತು. ಡಜನ್ಗಿಂತ ಜಾಸ್ತಿ ಬಾಂಬ್ಗಳನ್ನು ಡ್ರಾಪ್ ಮಾಡಿತ್ತು. ಆದರೆ ಅದು ಸೀಮಿತ ದಾಳಿ ಆಗಿದ್ರಿಂದ ಇರಾನ್ ಮತ್ತೆ ಅದನ್ನು ರಿಪೇರಿ ಮಾಡಿ ಕಟ್ಕೊಂಡು ಕೆಲಸ ಶುರು ಮಾಡೋಕೆ ಹೊರಟಿತ್ತು. ಈಗ ಬ್ಯಾಕ್ ಟು ಬ್ಯಾಕ್ ಅಲ್ಲೇ ದಾಳಿಗಳು ನಡೀತಿವೆ. ಹೀಗಾಗಿ ಈ ನತಾನ್ಸ್ ನೆಲ ಮುಂದೇನಾಗುತ್ತೆ, ದೊಡ್ಡ ಸ್ಮಶಾನವಾಗಿ ಬದಲಾಗುತ್ತಾ ಅನ್ನೋ ಆತಂಕ ಇರಾನ್ಗೆ ಶುರುವಾಗಿದೆ. ಇನ್ನು ಈ ಫೆಸಿಲಿಟಿ ಮೇಲಾಗಿರೋ ದಾಳಿಯನ್ನ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ IAEA ಕೂಡ ಖಚಿತಪಡಿಸಿದೆ. ಇದರ ಮುಖ್ಯಸ್ಥ ರಫೇಲ್ ಗ್ರಾಸಿ ಮಾತನಾಡಿ, ಇರಾನ್ ಸರ್ಕಾರವೇ ನಮಗೆ ಮಾಹಿತಿ ಕೊಟ್ಟಿದೆ. ಸದ್ಯಕ್ಕೆ ಪ್ಲಾಂಟ್ನ ಹೊರಗಡೆ ಯಾವುದೇ ವಿಕಿರಣ ಸೋರಿಕೆಯಾಗಿರೋ ಮಾಹಿತಿ ಇಲ್ಲ. IAEA ಈ ಘಟನೆಯನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದು, ಯಾವುದೇ ಕಾರಣಕ್ಕೂ ಅಣು ಅಪಘಾತ ಅಥವಾ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಉಂಟಾಗಬಾರ್ದು. ಈ ಥರ ಆಗಬಾರ್ದು ಅಂದರೆ ಇರಾನ್ ಮತ್ತು ಅಮೆರಿಕ ಸೇನೆ ಕೂಡಲೇ ಸಂಯಮ ತೋರಿಸಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದಹಾಗೆ ಇಲ್ಲಿ ಇನ್ನೂ ಕೂಡ ದೊಡ್ಡ ಪ್ರಮಾಣದ ಯುರೇನಿಯಂ ಸಂಗ್ರಹ ಇದೆ. ಹೀಗಾಗಿ ಹೆಚ್ಚು ಕಮ್ಮಿ ಆದರೆ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆಗಬಹುದು ಅನ್ನೋ ವಾರ್ನಿಂಗ್ ಕೊಡ್ತಾ ಇದ್ದಾರೆ IAEA. ಏನು ಈ ನತಾನ್ಸ್ ಫೆಸಿಲಿಟಿ ಮೇಲಿನ ದಾಳಿಗೆ ರಷ್ಯಾ ಖಂಡನೆ ವ್ಯಕ್ತಪಡಿಸಿದೆ. ಇದು ಅಂತಾರಾಷ್ಟ್ರೀಯ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಅಂತ ರಷ್ಯಾದ ವಿದೇಶಾಂಗ ಇಲಾಖೆ ವಕ್ತಾರೆ ಮಾರಿಯಾ ಝಕ್ರೋವಾ ಹೇಳಿದ್ದಾರೆ. ಆದರೆ ಇಸ್ರೇಲ್ ತನ್ನ ದಾಳಿ ನಿಲ್ಲಿಸ್ತಾ ಇಲ್ಲ. ಇರಾನ್ ರಾಜಧಾನಿ ಟೆಹರಾನ್ನ ಮೇಲೆ ಹಿಂದೆಂದೂ ಕಾಣದಂತಹ ಭೀಕರ ಏರ್ ಸ್ಟ್ರೈಕ್ ನಡೆಸಿದೆ. ಇಸ್ರೇಲ್ನ ಫೈಟರ್ ಜೆಟ್ಗಳು ಇರಾನ್ನ ಡಜನ್ ಗಟ್ಟಲೆ ಮಿಲಿಟರಿ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಧೂಳಿಪಟ ಮಾಡಿವೆ. ಮುಖ್ಯವಾಗಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಬಳಸ್ತಾ ಇದ್ದ ಅತಿದೊಡ್ಡ ಕಾಂಪ್ಲೆಕ್ಸ್ ಮೇಲೆ ಸ್ಫೋಟಕವನ್ನ ಸುರಿಯಲಾಗಿದೆ. ಇದರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಿಡಿ ಭಾಗಗಳನ್ನ ತಯಾರಿಸಲಾಗ್ತಾ ಇತ್ತು ಅಂತ ಇಸ್ರೇಲ್ ಹೇಳಿದೆ. ಕೇವಲ ಮಿಸೈಲ್ ತಯಾರಿಕಾ ಘಟಕಗಳನ್ನ ಮಾತ್ರವಲ್ಲ, ಮಿಸೈಲ್ಗಳನ್ನ ಸ್ಟೋರ್ ಮಾಡಿಟ್ಟಿದ್ದ ಬೃಹತ್ ಗೋದಾಮುಗಳನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಇರಾನ್ನ ರಕ್ಷಣಾ ಸಚಿವಾಲಯಕ್ಕೆ ಸೇರಿದ ಮಿಸೈಲ್ ಇಂಧನ ತಯಾರಿಕಾ ಘಟಕವನ್ನು ಇಸ್ರೇಲ್ ನಾಶ ಮಾಡಿದೆ. ಹೀಗಾಗಿ ಇರಾನ್ ಇನ್ನು ಮುಂದೆ ಮಿಸೈಲ್ ಹಾರಿಸೋದು ಹೋಗ್ತಾ ರೆಡಿ ಇರೋ ಸ್ಟಾಕ್ಸ್ ಬಿಟ್ಟು ಅದು ಖಾಲಿ ಆದ್ಮೇಲೆ ಮತ್ತೆ ಉತ್ಪತ್ತಿ ಮಾಡಿ ಹಾರಿಸೋದು ಕಷ್ಟ ಆಗುತ್ತೆ ಅವರಿಗೆ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಅದೇ ಅವರ ಉದ್ದೇಶ ಅಂತ. ಅಲ್ಲದೆ ಈ ಮಿಸೈಲ್ ಉತ್ಪಾದನಾ ಕೇಂದ್ರಗಳ ಮೇಲೆ ಏಕಕಾಲಕ್ಕೆ ನಡೆದ ಈ ದಾಳಿಯಿಂದ ಇಡೀ ನಗರವೇ ಕಂಪಿಸ್ತು, ಸಿಟಿಯೇ ಅಲುಗಾಡ್ತು ಅಂತ ಸ್ಥಳೀಯರು ಕೂಡ ಹೇಳಿದ್ದಾರೆ. ಇರೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ಈ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಕಾಲ್ ಮಾಡಿ ಆಸಕ್ತರು ಹೋಗಿ ಬರ್ಬೋದು. ಇನ್ನು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕೂಡ ಒಂದಷ್ಟು ಡೇಟಾ ಕೊಟ್ಟಿದೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ 8,000ಕ್ಕೂ ಅಧಿಕ ಟಾರ್ಗೆಟ್ಗಳನ್ನು ನಾವು ಹಿಟ್ ಮಾಡಿದೀವಿ ಅಂತ ಬ್ರಾಡ್ ಕೂಪರ್ ವಕ್ತಾರರು ಸೆಂಟ್ರಲ್ ಕಮಾಂಡ್ ಅಮೆರಿಕದ್ದು ಹೇಳಿದ್ದಾರೆ. ಇರಾನ್ನ 130 ಹಡಗುಗಳು ಕೂಡ ಇದರಲ್ಲಿ ಸೇರಿವೆ. 2ನೇ ಮಹಾಯುದ್ಧ ನಂತರ ಕೇವಲ 3 ವಾರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾಶ ಮಾಡಿದೀವಿ ನಾವು ಶತ್ರುಗಳ ಆಸ್ತಿಯನ್ನ ಅಂತ ಕೂಪರ್ ಹೇಳಿದ್ದಾರೆ. ಅಲ್ಲದೆ ಇರಾನ್ನ ದಾಳಿ ಸಾಮರ್ಥ್ಯ ದಿನೇ ದಿನೇ ಕುಸಿತಾ ಇದೆ. ಅಮೆರಿಕದ ದಾಳಿ ಹೆಚ್ಚಾದಷ್ಟು ಇರಾನ್ ಕಡೆಯಿಂದ ಬರುವ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳ ಸಂಖ್ಯೆ ಪ್ರತಿ ದಾಳಿ ತುಂಬಾ ಡೌನ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಯುದ್ಧ ತೀವ್ರಗೊಳ್ತಿದ್ದ ಹಾಗೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇರಾನ್ ಮೇಲಿನ ದಾಳಿಯ ತೀವ್ರತೆ ಇನ್ನಷ್ಟು ಹೆಚ್ಚಾಗುತ್ತೆ. ಇರಾನ್ನ ಉಗ್ರ ಆಡಳಿತದ ವಿರುದ್ಧ ನಮ್ಮ ಯುದ್ಧ ನಿಲ್ಲಲ್ಲ. ಅವರ ಸೇನಾ ಕಮಾಂಡರ್ಗಳನ್ನ ಮುಗಿಸೋದು, ಇರಾನ್ನ ಶಕ್ತಿ ಕುಗ್ಗಿಸೋದು ನಮ್ಮ ಮುಖ್ಯ ಗುರಿ. ಅದು ಕಂಪ್ಲೀಟ್ ಆಗೋ ತನಕ ವಿಶ್ರಮಿಸಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ಹಿತಾಸಕ್ತಿಗಳಿಗೆ ಇರೋ ಪ್ರತಿಯೊಂದು ಬೆದರಿಕೆಯನ್ನು ನಾವು ರಿಮೂವ್ ಮಾಡ್ತೀವಿ. ನಮ್ಮ ಯುದ್ಧದ ಎಲ್ಲ ಉದ್ದೇಶಗಳು, ಗೋಲ್ಗಳು ಅಚೀವ್ ಆಗೋವರೆಗೂ ಸುಮ್ಮನೆ ಕೂರಲ್ಲ ಅಂತ ಇಸ್ರೇಲ್ ಕಾರ್ಡ್ಸ್ ಹೇಳಿದ್ದಾರೆ. ಇನ್ನು ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮತ್ತೆ ಭೀಕರ ಪ್ರಹಾರ ಮಾಡಿದೆ. ಅದರಲ್ಲೂ ಶನಿವಾರ ಒಂದೇ ದಿನ 3 ಮಿಸೈಲ್ 8 ಡ್ರೋನ್ ಹಾರಿಸಿದೆ ಅಂತ UAE ಹೇಳಿದೆ.
ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಇರಾನ್ ಬರೋಬ್ಬರಿ 341 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 1748 ಡ್ರೋನ್ಗಳನ್ನು ನಮ್ಮ ಮೇಲೆ ಹಾರಿಸಿದೆ. ಈ ಭೀಕರ ದಾಳಿಗಳಲ್ಲಿ ನಮ್ಮ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿದ್ದ ಪಾಕಿಸ್ತಾನ, ನೇಪಾಳ ಮತ್ತು ಬಾಂಗ್ಲಾದೇಶದ 6 ಸಾಮಾನ್ಯ ಜನರು ಕೂಡ, ನಾಗರಿಕರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಸರಣಿ ದಾಳಿಗಳಿಂದ ಸುಮಾರು 160 ಜನರಿಗೆ ಗಂಭೀರ ಗಾಯಗಳಾಗಿವೆ ಅಂತ ತಿಳಿಸಿದೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಇರಾನೇ ಕಾವಲು ಕೊಟ್ಟಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ. ಅಮೆರಿಕ ಮತ್ತು ಮಿತ್ರರಿಗೆ ದಾರಿ ಬಂದ್ ಮಾಡಿರೋ ಇರಾನ್ ಭಾರತ, ಚೀನಾ, ಪಾಕಿಸ್ತಾನದಂತಹ ಕೆಲವೇ ರಾಷ್ಟ್ರಗಳಿಗೆ ಸೇಫ್ ಆಗಿ ಹೋಗೋಕೆ ಅನುಮತಿ ಕೊಟ್ಟಿದೆ. ಈ ಪೈಕಿ ಭಾರತದ ಹಡಗುಗಳಿಗೆ ಇರಾನ್ ಎಸ್ಕಾರ್ಟ್ ಕೊಟ್ಟು ಕರ್ಕೊಂಡ್ಬಂದಿತ್ತು ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಯುದ್ಧ ಶುರುವಾದ ಮೇಲೆ ಸಾಕಷ್ಟು ಭಾರತೀಯ ಹಡಗುಗಳು ಸಿಕ್ಕಾಕೊಂಡಿದ್ವು. ಕ್ಲಿಯರೆನ್ಸ್ ಸಿಗೋವರೆಗೂ 10 ದಿನಗಳ ಕಾಲ ವೇಟ್ ಮಾಡಿದ್ವು. ನಂತರ ಇರಾನ್ ಜೊತೆ ಭಾರತ ಮಾತುಕತೆ ಮಾಡಿತ್ತು. ಅದರ ಬಳಿಕ ಹಡಗಿನ ಸಿಬ್ಬಂದಿ ರಾಷ್ಟ್ರಧ್ವಜ ಹಾಗೂ ಡೆಸ್ಟಿನೇಷನ್ ತಿಳ್ಕೊಂಡು ಅದನ್ನು ಪಾಸ್ ಆಗೋಕೆ ಇರಾನ್ ನೇವಿ ಹೆಲ್ಪ್ ಮಾಡ್ತು. ಭದ್ರತಾ ಕಾರಣಗಳಿಂದ ಭಾರತದ ಹಡಗುಗಳಿಗೆ ಇನ್ನಷ್ಟು ವಿಶೇಷ ಕಾಳಜಿಯನ್ನು ತೋರಿಸ್ತು. ಕಳೆದ ವಾರ ಮಾರ್ಚ್ 13ರ ರಾತ್ರಿ ಹಾರ್ಮುಜ್ ಜಲಸಂಧಿಯಲ್ಲಿ ಸ್ವತಃ ಇರಾನ್ ನೌಕಾಪಡೆನೇ ಕಾವಲಾಗಿ ನಿಂತು ಗೈಡ್ ಮಾಡಿ ಈ ಹಡಗನ್ನ ಸೇಫ್ ಆಗಿ ಹೊರಬಿಟ್ಟು ಕಳಿಸ್ತು ಅಂತ ವರದಿಯಾಗಿದೆ. ಅಲ್ಲಿಂದ ಒಮಾನ್ ಕೊಲ್ಲಿಗೆ ಬರ್ತಿದ್ದ ಹಾಗೆ ನಮ್ಮ ನೌಕಾಪಡೆ ಈ ಹಡಗನ್ನ ಎಸ್ಕಾರ್ಟ್ ಮಾಡಿ ಸೇಫ್ ಆಗಿ ಭಾರತದ ಕಡೆಗೆ ತಗೊಂಬಂತು ಅಂತ ಉಲ್ಲೇಖ ಮಾಡಲಾಗಿದೆ. ವಿಶೇಷ ಅಂದ್ರೆ ಆ ಹಡಗಿನಲ್ಲಿದ್ದ ಎಲ್ಲರೂ ಭಾರತೀಯರೇ ಆಗಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಇದೇ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ಮತ್ತು ಮಿತ್ರರಿಗೆ ಬಂದ್ ಮಾಡಿರೋ ಇರಾನ್ ನಡೆಗೆ ಪ್ರಪಂಚದಾದ್ಯಂತ ವಿರೋಧ ವ್ಯಕ್ತವಾಗಿದೆ. UAE, ಬಹರೇನ್, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಜಪಾನ್ ಸೇರಿದ ಹಾಗೆ ಬರೋಬ್ಬರಿ 22 ರಾಷ್ಟ್ರಗಳ ಬಗ್ಗೆ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದೆ. ತಕ್ಷಣವೇ ವಾಣಿಜ್ಯ ಹಡಗುಗಳು ಮತ್ತು ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡೋದನ್ನ ಇರಾನ್ ನಿಲ್ಲಿಸಬೇಕು ಹಾಗೂ ಹಾರ್ಮುಜ್ ಜಲಸಂಧಿ ಮಾರ್ಗವನ್ನ ಈ ಕೂಡಲೇ ಓಪನ್ ಮಾಡಬೇಕು ಅಂತ ಒತ್ತಾಯ ಮಾಡಿವೆ. ಅಲ್ಲದೆ ಇರಾನ್ನ ಈ ದುಸ್ಸಾಹಸ ಮುಂದುವರೆದರೆ ಪ್ರಪಂಚದಾದ್ಯಂತ ಇರೋ ಜನಸಾಮಾನ್ಯರ ಮೇಲೆ, ಅದರಲ್ಲೂ ಕೂಡ ದುರ್ಬಲ ವರ್ಗದ ಮೇಲೆ ಭಾರಿ ಹೊಡೆತ ಬೀಳುತ್ತೆ ಅಂತ ಈ ದೇಶಗಳು ಕಳವಳ ವ್ಯಕ್ತಪಡಿಸಿವೆ. ಇನ್ನು ಡಿಯಾಗೋ ಗಾರ್ಷಿಯಾ ಸೇನಾ ನೆಲೆ ಮೇಲಿನ ಇರಾನ್ ದಾಳಿಯನ್ನ ಬ್ರಿಟನ್ ಖಂಡಿಸಿದೆ. ಈ ಬಗ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿರೋ ಬ್ರಿಟನ್ ವಿದೇಶಾಂಗ ಇಲಾಖೆ, ಇರಾನ್ ನಮ್ಮ ನೆಲೆ ಮೇಲೆ ಅಜಾಗರೂಕ ದಾಳಿ ಮಾಡಿದೆ. ಈ ಪ್ರದೇಶದಾದ್ಯಂತ ದಾಳಿ ಮಾಡೋದು ಮತ್ತು ಹಾರ್ಮುಜ್ ಜಲಸಂಧಿಯನ್ನ ಒತ್ತೆಯಾಳಾಗಿ ಇಟ್ಕೊಂಡಿರೋದು ಬ್ರಿಟನ್ನ ಹಿತಾಸಕ್ತಿಗಳಿಗೆ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ದೊಡ್ಡ ಬೆದರಿಕೆ ಅಂತ ಹೇಳಿದೆ. ಇತ್ತ ಇರಾನ್ ಕೂಡ ಎಚ್ಚರಿಕೆ ಕೊಟ್ಟಿದೆ. ಗಲ್ಫ್ ಭಾಗದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಖಾಸಗಿ ಮತ್ತು ಪ್ಯಾಸೆಂಜರ್ ಹಡಗುಗಳನ್ನ ಟಾರ್ಗೆಟ್ ಮಾಡ್ತಿವೆ. ಹೀಗಾಗಿ ನಾವು ಉಗ್ರ ಪ್ರತಿಕಾರ ಹೇಳ್ತೀವಿ ಅಂತ ಇರಾನ್ ಸೇನಾ ವಕ್ತಾರ ಹೇಳಿದ್ದಾರೆ. ಇತ್ತ PM ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈ ಸಂಘರ್ಷ ಶುರು ಆದಾಗಿನಿಂದ ಈವರೆಗೆ ಇದು ಇವರಿಬ್ಬರ ನಡುವೆ ನಡೀತಾ ಇರೋ 2ನೇ ಫೋನ್ ಕಾಲ್. ಈ ವೇಳೆ ಈದ್ ಹಾಗೂ ನವರೋಜ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಜೊತೆಗೆ ಈ ಯುದ್ಧದಿಂದ ಮಿಡಲ್ ಈಸ್ಟ್ ನಲ್ಲಿ ಶಾಂತಿ ಕದಡುತ್ತಿರೋದ್ರ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ತೈಲ ಘಟಕಗಳಂತಹ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಡೀತಾ ಇರೋ ದಾಳಿಯನ್ನ ಭಾರತ ಖಂಡಿಸುತ್ತೆ. ಈ ತರ ದಾಳಿ ಮಾಡೋದ್ರಿಂದ ಜಾಗತಿಕ ಸಪ್ಲೈ ಚೈನ್ ಮೇಲೆ ಭಾರಿ ಪೆಟ್ಟು ಬೀಳುತ್ತೆ. ಹೀಗಾಗಿ ಹಡಗುಗಳ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗದಂತೆ ಭದ್ರತೆ ಒದಗಿಸುವುದು ಬಹಳ ಮುಖ್ಯ ಅಂತ ಮೋದಿ ಪೆಜೆಶ್ಕಿಯಾನ್ಗೆ ಹೇಳಿದ್ದಾರೆ. ಏನು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಹೊಡೆದಾಟ ಕಂಟಿನ್ಯೂ ಆಗಿದೆ. ಈಗ ಉತ್ತರ ಇಸ್ರೇಲ್ನ ಸಫೆದ್ ಅನ್ನೋ ಸಿಟಿ ಮೇಲೆ ಹೆಜ್ಬುಲ್ಲಾ ಪಡೆಗಳು ರಾಕೆಟ್ ಹಾರಿಸಿದ್ದಾರೆ. ಈ ರಾಕೆಟ್ ಬಿದ್ದ ರಭಸಕ್ಕೆ ಅಲ್ಲಿನ ರಸ್ತೆ ಹಾಗೂ ಸುತ್ತಮುತ್ತಲಿನ ಕೆಲ ಬಿಲ್ಡಿಂಗ್ ಗಳಿಗೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಆದ್ರೆ ಅದೃಷ್ಟವಶಾತ್ ಈ ಅಟ್ಯಾಕ್ ನಲ್ಲಿ ಯಾರಿಗೂ ಯಾವುದೇ ರೀತಿ ಗಾಯಗಳಾಗಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಅಲ್ಲಿನ ರೆಸ್ಕ್ಯೂ ಟೀಮ್ ಮಾಹಿತಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಅಮೆರಿಕ ಇರಾನ್ ಕಚ್ಚಾ ತೈಲದ ಮೇಲಿನ ದಿಗ್ಬಂಧನವನ್ನ 30 ದಿನಗಳ ಮಟ್ಟಿಗೆ ಸಡಿಲಿಕೆ ಮಾಡಿತ್ತು. ಅದರ ಬೆನ್ನಲ್ಲೇ ಅಮೆರಿಕದ ಆಫರ್ ಬಳಸಿಕೊಂಡು ಇರಾನ್ನಿಂದ ಭಾರಿ ಪ್ರಮಾಣದ ತೈಲ ಖರೀದಿ ಮಾಡೋಕೆ ಭಾರತದ ತೈಲ ಕಂಪನಿಗಳು ಪ್ಲಾನ್ ಮಾಡ್ತಿವೆ. ಈಗ ಕೇಂದ್ರ ಸರ್ಕಾರದ ಅಂತಿಮ ಒಪ್ಪಿಗೆಗಾಗಿ ಮಾತ್ರ ವೇಟ್ ಮಾಡ್ತಿವೆ ಅಂತ ವರದಿಯಾಗಿದೆ. ಈ ಹಿಂದೆ ರಷ್ಯಾ ಮೇಲಿನ ನಿರ್ಬಂಧ ಸಡಿಲಿಕೆ ಆದಾಗಲೂ ಕೂಡ ಭಾರತ ಕೇವಲ ಒಂದೇ ವಾರದಲ್ಲಿ ಬರೋಬ್ಬರಿ 30 ಮಿಲಿಯನ್ ಬ್ಯಾರೆಲ್ ರಷ್ಯನ್ ತೈಲವನ್ನ ಖರೀದಿ ಮಾಡಿ ಭಾರಿ ಲಾಭ ಮಾಡಿತ್ತು. ಈಗಲೂ ಅದೇ ಪ್ಲಾನ್ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಅಮೆರಿಕದ ಈ ನಿರ್ಬಂಧ ತೆರವನ್ನ ಇರಾನ್ ಅಲ್ಲಗಳೆದಿದೆ. ನಿರ್ಬಂಧ ಸಡಿಲಿಕೆ ಅನ್ನೋದು ಅಮೆರಿಕ ಆಡ್ತಿರೋ ನಾಟಕ, ಶುದ್ಧ ಸುಳ್ಳು ಅಂತ ಇರಾನ್ ತೈಲ ಸಚಿವಾಲಯ ಹೇಳಿದೆ. ಅಲ್ಲದೆ ನಮ್ಮ ಬಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾರಾಟ ಮಾಡೋಕೆ ಯಾವುದೇ ಹೆಚ್ಚುವರಿ ಕಚ್ಚಾ ತೈಲ ಉಳಿದೇ ಇಲ್ಲ. ಕೇವಲ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಏರಿಕೆಯಾಗೋದನ್ನು ತಡೆಯೋಕೆ ಮತ್ತು ಗ್ರಾಹಕರನ್ನ ಸಮಾಧಾನ ಮಾಡೋಕೆ ಅಮೆರಿಕ ನಾಟಕ ಮಾಡ್ತಾ ಇದೆ ಅಂತ ಹೇಳಿ ಇರಾನ್ ಹೇಳಿದೆ. ಏನೋ ಮಿಡಲ್ ಈಸ್ಟ್ ಯುದ್ಧದಿಂದ ಕಚ್ಚಾ ತೈಲ ಬೆಲೆ ಉಯ್ಯಾಲೆ ಆಡ್ತಾ ಇದೆ, ಮತ್ತೆ ಏರಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರಲ್ಗೆ $106 ಪ್ರತಿ ಬ್ಯಾರಲ್ಗೆ
ಗಡಿ ದಾಟ್ಬಿಟ್ಟಿತ್ತು. ಏನೋ ದೇಶದಲ್ಲಿ ಗ್ಯಾಸ್ ಶಾರ್ಟೇಜ್ ಆತಂಕ ಇದ್ದಿರೋ ಸಂಬಂಧ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಹೋಟೆಲ್, ರೆಸ್ಟೋರೆಂಟ್, ಸಬ್ಸಿಡಿ ಕ್ಯಾಂಟೀನ್ ಹಾಗೂ ವಲಸೆ ಕಾರ್ಮಿಕರ 5 kg ಸಿಲಿಂಡರ್ ಬಳಕೆಗಾಗಿ 20% ಹೆಚ್ಚಿನ ಕಮರ್ಷಿಯಲ್ LPGಯನ್ನು ಹಂಚಿಕೆ ಮಾಡೋಕೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಆಯಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಸೂಚನೆ ಕೂಡ ಹೊರಡಿಸಿದೆ. ಇದರೊಂದಿಗೆ ಒಟ್ಟು ವಾಣಿಜ್ಯ ಗ್ಯಾಸ್ ಹಂಚಿಕೆ ಪ್ರಮಾಣ ಈಗ 50% ಏರಿಕೆಯಾದಂತಾಗಿದೆ. ಇದೇ ವೇಳೆ LPG ಬದಲಿಗೆ ಪರ್ಯಾಯ ವ್ಯವಸ್ಥೆಗೂ ಸರ್ಕಾರ ಒತ್ತು ಕೊಟ್ಟಿದೆ. ದೇಶದ ಪ್ರಮುಖ ನಗರಗಳಲ್ಲಿರೋ ಕಮರ್ಷಿಯಲ್ LPG ಗ್ರಾಹಕರು ಆದಷ್ಟು ಬೇಗ PNG ಬಳಕೆಗೆ ಶಿಫ್ಟ್ ಆಗಿ ಅನ್ನೋ ಕಟ್ಟುನಿಟ್ಟಿನ ಸಲಹೆ ಕೊಟ್ಟಿದೆ. ಹಾಗೆ ವಾಣಿಜ್ಯ ಮಳಿಗೆಗಳಿಗೆ PNG ಕನೆಕ್ಷನ್ ಕೊಡೋಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ಸಿಟಿ ಗ್ಯಾಸ್ ವಿತರಣಾ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ. ಅಲ್ಲದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ PNG ಬಳಕೆಗೆ ಉತ್ತೇಜನ ಕೊಡಬೇಕು ಹಾಗೂ CGD ಯೋಜನೆಗೆ ಫಾಸ್ಟ್ ಟ್ರ್ಯಾಕ್ ಅಪ್ರೂವಲ್ ಕೊಡಬೇಕು ಅಂತ ಎಲ್ಲ ಸಚಿವಾಲಯಗಳಿಗೂ ಸರ್ಕಾರ ಸೂಚನೆ ಕೊಟ್ಟಿದೆ. ಡಿಜಿಟಲ್ ಅರೆಸ್ಟ್ ಅಂತಹ ಸ್ಕ್ಯಾಮ್ಗಳನ್ನು ತಡೆಯೋಕೆ ವಾಟ್ಸಪ್ ಕಠಿಣ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಹೇಳಿದೆ. ಇಂಥ ಸ್ಕ್ಯಾಮ್ಗಳಲ್ಲಿ ಭಾಗಿಯಾದವರ ಅಕೌಂಟ್ ಮತ್ತು ಅವರ ಇಡೀ ಡಿವೈಸ್ ಐಡಿಯನ್ನೇ ಬ್ಲಾಕ್ ಮಾಡಬೇಕು ಅಂತ ಸೂಚಿಸಿದೆ. ಅಂದರೆ ಆ ಫೋನ್ನಲ್ಲಿ ಅಥವಾ ಆ ಡಿವೈಸ್ನಲ್ಲಿ ಮತ್ತೆ ಅವರು ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೂ ಆಗಬಾರದು, ಆ ಥರ ಮಾಡಬೇಕು ಅಂತ ಹೇಳಿದೆ. ಯಾರಾದರೂ ಅಕೌಂಟನ್ನು ಡಿಲೀಟ್ ಮಾಡಿದ್ರೂ ಕೂಡ ಆ ಡೇಟಾವನ್ನು ಕನಿಷ್ಠ 180 ದಿನಗಳ ಕಾಲ ಸೇಫ್ ಆಗಿ ಇಟ್ಕೋಬೇಕು ಅಂತ ಸರ್ಕಾರ ಹೇಳಿದೆ. ಇದರಿಂದ ಪೊಲೀಸರಿಗೆ ತನಿಖೆ ಮಾಡೋಕೆ ಸ್ವಲ್ಪ ಹೆಲ್ಪ್ ಸಿಗುತ್ತೆ. ಹಾಗೆ ಸ್ಕೈಪ್ ತರಹದ ಹೊಸ ಫೀಚರ್ಗಳನ್ನು ತರುವಂತೆ ಕೂಡ ತಿಳಿಸಲಾಗಿದೆ. ಅಪಾಯಕಾರಿ ಫೈಲ್ ಅಂದರೆ APKs ಅನ್ನು ಪತ್ತೆ ಹಚ್ಚಿ ಬ್ಲಾಕ್ ಮಾಡೋ ಟೆಕ್ನಾಲಜಿಯನ್ನು ಗಟ್ಟಿ ಮಾಡಬೇಕು ಅಂತ ಸರ್ಕಾರ ಹೇಳಿದೆ. 45 ದಿನಗಳ ಒಳಗಡೆ ಈ ಡಿವೈಸ್ ಬ್ಲಾಕಿಂಗ್ ಸಿಸ್ಟಮ್ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ವಾಟ್ಸ್ಆಪ್ಗೆ ಗಡುವನ್ನು ಕೊಡಲಾಗಿದೆ. ಕಚೇರಿಯಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸಿ ಅಮಾನತಾಗಿರೋ DGP K ರಾಮಚಂದ್ರ ರಾವ್ರ ವಿಡಿಯೋಸ್ ಅಸಲಿ ಫೇಕ್ ವಿಡಿಯೋಸ್ ಅಲ್ಲ, ಅದು AI ವಿಡಿಯೋಸ್ ಕೂಡ ಅಲ್ಲ, ಅದು ಅವರ ನಿಜವಾದ ರಾಸಲೀಲೆಯ ವಿಡಿಯೋಸ್ ಅಂತ, ಪೋಲಿತನದ ವಿಡಿಯೋಸ್ ಅಂತ ಈಗ ಕನ್ಫರ್ಮ್ ಆಗಿದೆ. ರಾಜ್ಯ ಸರ್ಕಾರಕ್ಕೆ SITನೇ ರಿಪೋರ್ಟ್ ಕೊಟ್ಟಿದೆ 100 ಪುಟಗಳ ತನಿಖಾ ವರದಿಯನ್ನ. 2016-17 ಅವಧಿಯಲ್ಲಿ ಬೆಳಗಾವಿ ವಲಯದ IGP ಆಗಿದ್ದಾಗ ಮಹಿಳೆಯೊಂದಿಗೆ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ರು. ಅವರದೇ ಕಚೇರಿಯಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. ಆ ಮಹಿಳೆಯರ ಪೈಕಿ ಒಬ್ಬರು ತಮ್ಮ ಮೊಬೈಲ್ನಲ್ಲಿ ಉದ್ದೇಶಪೂರ್ವಕವಾಗಿ ವಿಡಿಯೋವನ್ನ ಕ್ಯಾಪ್ಚರ್ ಮಾಡಿಕೊಂಡಿದ್ರು ಅಂತ SIT ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ಜನಕ್ಕೊಂದು ಸುದ್ದಿ ಇದೆ. ಜಲಮಂಡಳಿಯ ನೀರಿನ ಬಿಲ್ ಬಾಕಿ ಮೇಲಿನ ಬಡ್ಡಿ ಮನ್ನಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ನೀರಿನ ಬಿಲ್ ಕಟ್ಟದೆ ಬಾಕಿ ಉಳಿಸಿಕೊಂಡಿರೋ ಗ್ರಾಹಕರಿಗೆ ಅದರ ಮೇಲೆ ಬಡ್ಡಿಯನ್ನು ಹಾಕಿರ್ತಾರೆ ಲೇಟ್ ಪೇಮೆಂಟ್ಗೆ, ಅದನ್ನ ಮನ್ನಾ ಮಾಡಲಾಗುತ್ತೆ. ಕರ್ನಾಟಕಕ್ಕೆ ಮತ್ತೆ ಮಳೆ ಅಲರ್ಟ್. ಮುಂದಿನ 24 ಗಂಟೆಗಳ ಕಾಲ ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಉಳಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮುಂದಿನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಜೆಟ್ ಸಂಬಂಧ ಬೆಂಗಳೂರಿನ ಎಲ್ಲ ಶಾಸಕರು ಸರ್ಕಾರದ ಮುಂದೆ ದೊಡ್ಡ ಮನವಿ ಮಾಡಿದ್ದಾರೆ. ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಪ್ರತಿ ವಾರ್ಡ್ಗೆ ಕನಿಷ್ಠ 5 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಅಂತ DCM DK ಶಿವಕುಮಾರ್ಗೆ ಆಗ್ರಹ ಮಾಡಿದ್ದಾರೆ. ಮಾರ್ಚ್ 30ನೇ ತಾರೀಕು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಜೆಟ್ ಮಂಡನೆಯಾಗೋ ಸಾಧ್ಯತೆ ಇದೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ಗೋರಕ್ಷಕರೊಬ್ಬರ ಸಾವಿನ ಬೆನ್ನಲ್ಲೇ ಭಾರಿ ಆಕ್ರೋಶ ಎದ್ದಿದೆ. ಫರ್ಸಾವಾಲೆ ಬಾಬಾ ಅಂತ ಫೇಮಸ್ ಆಗಿದ್ದ ಚಂದ್ರಶೇಖರ್ ಅನ್ನೋರು ಶನಿವಾರ ಬೆಳಗಿನ ಜಾವ ಶವವಾಗಿ ಪತ್ತೆಯಾಗಿದ್ರು. ಗೋವು ಕಳ್ಳ ಸಾಗಾಣಿಕೆ ಮಾಡ್ತಿದ್ದ ಟ್ರಕ್ ಒಂದನ್ನ ಚಂದ್ರಶೇಖರ್ ಬೈಕ್ ನಲ್ಲಿ ಫಾಲೋ ಮಾಡಿದಾಗ ಸ್ಮಗ್ಲರ್ಗಳು ಅತಿ ವೇಗವಾಗಿ ಬಂದು ಅವರ ಬೈಕ್ಗೆ ಗುದ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಅವರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಇದು ಆಕಸ್ಮಿಕ ಅಲ್ಲ, ಬೇಕು ಅಂತಲೇ ಮಾಡಿರುವುದು ಅಂತ ಅವರ ಬೆಂಬಲಿಗರು ಮತ್ತು ಸ್ಥಳೀಯರು ಆರೋಪಿಸಿ ದಿಲ್ಲಿ ಆಗ್ರಾ ಹೈವೇಯನ್ನ ಬಂದ್ ಮಾಡಿ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ತಪ್ಪಿತಸ್ಥರನ್ನ ಸುಮ್ಮನೆ ಬಿಡಲ್ಲ, ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.